ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರಕ್ಕೆ ಎಲ್ಲರಿಗೆ ಒಂದು ಸಂದೇಶವನ್ನ ರವಾನಿಸಿದ್ದಾರೆ. ನಾವಿಬ್ಬರು ಒಗ್ಗಟ್ಟಾಗಿದ್ದೀವಿ ಅಂತೇಳಿ ಸಂದೇಶ ಕಳಿಸಿದ್ದಾರೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ರಿಯಾಕ್ಷನ್ ಇದು. ಎಲ್ಲರಿಗೂ ಒಂದು ಸಂದೇಶವನ್ನ ರವಾನಿಸಿದ್ದಾರೆ. ನಾವಿಬ್ಬರು ಒಟ್ಟಾಗಿದ್ದೇವೆ ಅಂತ ಸಿಎಂ ಹಾಗೂ ಡಿಸಿಎಂ ಜನರಿಗೆ ಜೊತೆಗೆ ವಿಪಕ್ಷಗಳಿಗೆ ಸಂದೇಶ ರವಾನೆ ಮಾಡುವಂತ ಕೆಲಸವನ್ನ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಮಾಡಿದ್ದಾರೆ ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಸಂದೇಶ ಕಳಿಸಿದ್ದಾರೆ. ಇವತ್ತು ಯಾವ ಗೊಂದಲವನ್ನ ಸೃಷ್ಟಿಯಾಗಿತ್ತು ಅಂತ ಏನು ಬಿಂಬಿಸಿದ್ರು, ಬಿಜೆಪಿಯವರು ಏನು ಬಿಂಬಿಸಿದ್ರು, ಇವತ್ತು ನಮ್ಮ ಡಿಸಿಎಂ ಅವರು ಸಿಎಂ ಮನೆಗೆ ಹೋಗಿ, ಸಿಎಂ ಅವರು ಡಿಸಿಎಂ ಅವ್ರ ಮನೆಗೆ ಹೋಗಿ ಇವತ್ತು ಟಿಫನ್ ಮಾಡಿ ಒಂದು ಒಳ್ಳೆ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಪಕ್ಷಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ನಿಜವಾಗ್ಲೂ ಖುಷಿಯಾಗತ್ತೆ. ಅಂದ್ರೆ ತಮ್ಮ ಈ ಸಂದೇಶ ಇವತ್ತು ಹೈಕಮಾಂಡಿಗೆ ರವಾನೆ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಇದರಿಂದ ಏನಾಗಿದೆ ಅಂದ್ರೆ ಗೊಂದಲ ಇರುವಂತದ್ನ ಈಗಾಗಲೇ ಹೋಗಲಾಡಿಸಿದ್ದಾರೆ. ಅದರಿಂದ ಯಾವುದೇ ಸಮಸ್ಯೆ ಇಲ್ಲ ಅನ್ಸುತ್ತೆ ನನಗೇನು. ಸತ್ಯ ಅಲ್ಲ, ಈಗ ಸಂಪುಟ ರಚನೆ ಮಾಡ್ಬೇಕಾದ್ರೆ ಇವ್ರ ಕೈಯಲ್ಲೇನಿಲ್ಲ. ಹೈಕಮಾಂಡ್ ಇವತ್ತು ನಾಳೆನೆ ಮಾಡ್ರಪ್ಪ ಅಂದ್ರೆ ನಾಳೆನೆ ಮಾಡ್ತಾರೆ. ಇಲ್ಲ ನಾಡ್ದು ಬರುವಂತ ಅಸೆಂಬ್ಲಿ ನಡೀತದೆ, ಅಸೆಂಬ್ಲಿ ಆದ್ಮೇಲೆ ಮಾಡಿ ಅಂತ ಹೇಳಿದ್ರೆ ಆವಾಗ ಮಾಡ್ಬೋದು, ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಬಹಳ ಖುಷಿ ಆಯ್ತು. ಇಬ್ರು ಬಂದು ಚೌಚೌಬಾತ್ ತಿಂದು ಈಗ ಒಳ್ಳೆ ನಾಟಿ ಕೋಳಿ ತಿಂದಿದ್ದಾರೆ. ಒಳ್ಳೆ ಕಥೆ ಇದೆಯಲ್ಲ. ನಾನು ಒಬ್ಬ ಪ್ರಬಲವಾದಂತ ಆಕಾಂಕ್ಷಿ ಇದ್ದೀನಿ. ನಾನು 3 ಸರಿ MLA ಆಗಿದ್ದೇನೆ. ನಾನು ಆಗ್ಬಾರ್ದಂತ ಏನಾರು ಇದೆಯಾ? ನನ್ನ ಹಕ್ಕುಗಳನ್ನ ಬಿಂಬಿಸ್ತೀನಿ ಅಷ್ಟೇ. ಕೊಡೋದು ಬಿಡೋದು ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು.